ಒಂದು ಟ್ರ್ಯಾಕ್ಟರ್ ವಿಡಿಯೋ ಮಾಡಿ ಹಾಕಿದ್ರೆ ಸುಮಾರು ಕಮೆಂಟ್ಸ್ ಬರುತ್ತೆ. ಆದ್ರೆ ಈ ಟ್ರ್ಯಾಕ್ಟರ್ಗೆ ಹೆವಿ ಕಮೆಂಟ್ಸ್ ಬಂದಿದೆ ಗುರು. ಹೆವಿ ಫ್ಯಾನ್ ಬೇಸ್ ಇದೆ ಈ ಟ್ರ್ಯಾಕ್ಟರ್ಗೆ. ಯಾವ ಟ್ರ್ಯಾಕ್ಟರ್ ಅಂದ್ರೆ ಇದೇ ಸೋನಾಲಿಕಾ 32. ಟ್ರೆಂಡಿಂಗ್ ಓಡ್ತಾ ಇರೋದೇ ಅವಲ್ವಾ ಗಾಡಿ ಸೋನಾಲಿಕಾ. ಅದಕ್ಕೆ ಹುಡುಕಾಡಿ ತಡ್ಕಾಡಿ ತಂದು ನಿಲ್ಸಿದೀವಿ ಒಂದು ಗಾಡಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಈ ಗಾಡಿಲಿ 2.7 ಲೀಟರ್ ಇಂಜಿನ್ ಇದೆ, 32 ಹಾರ್ಸ್ ಪವರ್ ಇದೆ, 130 ಮ್ಯಾಕ್ಸಿಮಮ್ ಟಾರ್ಕ್ ಇದೆ ಗುರು. ಈ ಟ್ರ್ಯಾಕ್ಟರ್ ನ ವಿಡಿಯೋ ಮಾಡಕ್ಕೆ ಅಂತಾನೆ ಈ ತೋಟಕ್ಕೆ ಎತ್ಕೊಂಡ್ ಬಂದಿದ್ದೀನಿ ಇವತ್ತು. ಲೆಗ್ ರೂಮ್ ಮಾತ್ರ ಹೆವಿ ಕಂಫರ್ಟ್ ಆಗಿದೆ ಗುರು. ಕುತ್ಕೊಳಕ್ ಮಾತ್ರ ಆರಾಮ್ಸಾಗಿದೆ. ಈ ಸೈಡು ಸಿಂಗಲ್ ಟೈಪ್ ಕ್ಲಚ್ ಬರುತ್ತೆ ಈ ಗಾಡಿಗೆ. ಈ ಸೈಡು ಡ್ಯೂಯಲ್ ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ಸ್ ಇದೆ. ಬ್ರೇಕ್ ಲಿವರ್ ಇದೆ. ಇದು ಬ್ರೇಕ್ನ ಲಾಕ್ ಮಾಡ್ಬೋದು ಡೌನ್ ಮಾಡಿದ್ರೆ. ಅಪ್ ಮಾಡಿದ್ರೆ ಹಂಗೆ ಬ್ರೇಕ್ ರಿಲೀಸ್ ಆಗುತ್ತೆ. ಇದು ಥ್ರಾಟಲ್ ಪೆಡಲು, ಆಕ್ಸಿಲೇಟರ್ ಪೆಡಲ್. ಇದು ಟ್ರಾನ್ಸ್ಮಿಷನಲ್ಲಿ 4 ಫಾರ್ವರ್ಡು 1 ರಿವರ್ಸ್ ಬರುತ್ತೆ. ಸ್ಲೈಡಿಂಗ್ ಬೆಸ್ ಗೇರ್ ಬಾಕ್ಸ್ ಇದೆ ಈ ಗಾಡೀಲಿ. ಈ ಲಿವರ್ ಇಂಜಿನ್ ರೇಂಜ್ ಕನ್ವರ್ಟರ್ ಹೈ ಮತ್ತೆ ಲೋ. ಆಯ್ತು, ಆಮೇಲೆ ನೀವು ಟ್ರ್ಯಾಕ್ಟರ್ನ ಏನಕ್ಕೆ ತೊಗೊತೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. 32 HP ಟ್ರ್ಯಾಕ್ಟರ್ನ ತೊಗೊಂಡು 40-50 HP ಟ್ರ್ಯಾಕ್ಟರ್ ಮಾಡೋ ಕೆಲಸನ ನೀವು ಇದ್ರಲ್ಲಿ ಮಾಡಿದ್ರೆ ಅಷ್ಟು ಪವರ್ ಸಿಗಲ್ಲ ಈ ಗಾಡೀಲಿ. ಕೆಲವ್ರು ಮಾಡ್ತಾರೆ ಹೆವಿಯಾಗಿ ನೇಗ್ಲು ಹೊಡಿಯೋದು, ಡೀಪಾಗಿ ರೋಡ್ ಹೊಡಿಯೋದು, ಹೆವಿ ಲೋಡ್ ಪುಲ್ ಮಾಡೋದು, ಆಮೇಲೆ ಟ್ರ್ಯಾಕ್ಟರಲ್ಲಿ ಪವರ್ ಇಲ್ಲ, ದಮ್ಮಿಲ್ಲ ಅಂತ ಹೇಳೋದು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. 31 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಈ ಗಾಡಿಗೆ. ಇಲ್ಲಿ ಡೀಸೆಲ್ ಫಿಲ್ಟರ್ ಇದೆ. ಇಲ್ಲಿ ಒಂದು ಡೀಸೆಲ್ ಟ್ಯಾಪ್ ಇದೆ. ಡೀಸೆಲ್ ಆನ್ ಆಫ್ ಮಾಡ್ಕೋಬಹುದು ನಿಮಗೆ ಬೇಕಾದಾಗ, ಈಸಿ ಆಗಿದೆ. ಇಲ್ಲಿ ಡೀಸೆಲ್ ಪಂಪ್ ಇದೆ. ಒಳಗಡೆ ಇಂಜೆಕ್ಟರ್ಸಿಗೆ ಸಪ್ಲೈ ಮಾಡುತ್ತೆ ಡೀಸೆಲ್ನ. 3 ಇಂಜೆಕ್ಟರ್ಸ್ ಇದೆ ಒಳಗಡೆ. ಇಲ್ಲೊಂದು ಮ್ಯಾನ್ಯಲ್ ಪಂಪ್ ಇದೆ ಡೀಸೆಲ್ದು. ಏರ್ ಬ್ಲಾಕ್ ಆದರೆ ಪಂಪಲ್ಲಿ ಇದನ್ನ ರಿಲೀಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಡೀಸೆಲ್ ಇಂಜೆಕ್ಟರ್ಸು, ಡೀಸೆಲ್ ಪಂಪು ಎಲ್ಲ ಬಾಸ್ಟ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಫ್ರಂಟಲ್ಲಿ ರೇಡಿಯೇಟರ್ಗೆ ಏರ್ ಫ್ಲೋ ಆಗಲಿ ಅಂತ ಬ್ಲ್ಯಾಕ್ ಕಲರ್ ಒಂದು ಮೆಸ್ ಹಾಕಿದ್ದಾರೆ. ಟ್ರ್ಯಾಕ್ಟರ್ ಲುಕ್ ಕೂಡ ಸಕ್ಕದಾಗಿ ಕಾಣಿಸ್ತಿದೆ ಇದು ಬ್ಲ್ಯಾಕ್ ಇರೋದ್ರಿಂದ. ನೀಟಾಗಿ ಆಗುತ್ತೆ ಏರ್ ಫ್ಲೋ ಎಲ್ಲ. ಗಾಡಿ ಡಿಸೈನ್ ಸಕ್ಕದಾಗಿದೆ. ಕಾಂಪ್ಯಾಕ್ಟ್, ಉದ್ದಕ್ಕೆ ಚೆನ್ನಾಗಿದೆ ಗುರು. ಸಕ್ಕದಾಗಿ ಕಾಣಿಸಿದೆ ಕಲರ್ ಕಾಂಬಿನೇಷನ್ ಎಲ್ಲ. ಲವ್ ಯು. ಸೋನಾಲಿಕಾ 32 HP ಎರಡು ವೇರಿಯಂಟ್ ಇದೆ. ಒಂದು ಬಾಗ್ಬಾನು ಇದೆ ಟ್ರ್ಯಾಕ್ಟರು, ಇನ್ನೊಂದು ಚೀತಾ ಅಂತ. ಅದ್ರ ಲುಕ್ಸ್ ಏನ್ ಗುರು ಸೈಕ್ ಆಗಿದೆ ಮಾತ್ರ. ಅದ್ರ ಲುಕ್ಸ್ ನೋಡೇ ಫಿದಾಗ್ಬಿಟ್ಟಿದ್ದೇನೆ. ನಿನ್ನ ಫಿಗರ್ ನೋಡಿ ನನ್ ತಲೆ ಕೆಟ್ಟೋಗ್ಬಿಟ್ಟಿದೆ. ಸೈಲೆನ್ಸರ್ ಇದು ಉದ್ದಕ್ಕಿದೆ. ಆಕ್ಚುಲಿ ಇದಕ್ಕೆ ಬರೋದು ಡೌನ್ ಡ್ರಾಫ್ಟ್. ಅದು ಕಟ್ ಆಯ್ತು ಅಂತ ಇವ್ರು ಉದ್ದಕ್ಕೆ ಹಾಕ್ಸಿದ್ದಾರೆ ಸೈಲೆನ್ಸರ್ನ. ಒಂದ್ ಲೆವೆಲಿಗೆ ಹೋಗು, ಒಂದ್ ಲೆವೆಲಿಗೆ ಹೋಗು. ಈ ಗಾಡಿದ ಮೈನ್ ಅಡ್ವಾಂಟೇಜ್ ಏನಂದ್ರೆ ಸಿಂಗಲ್ ಪೀಸ್ ಬಾನೆಟ್ ಬರುತ್ತೆ. ಈಸಿಯಾಗಿ ತೆಗಿಬೋದು, ಈಸಿಯಾಗಿ ಹಾಕ್ಬೋದು. ಇಲ್ಲೊಂದು ಸೆಂಟರ್ ಒಂದು ಲಾಕ್ ಇದೆ. ಹಿಂದೆ ಕೇಳಿದ್ರೆ ಫುಲ್ ಬಾನೆಟ್ ಓಪನ್ ಆಗ್ಬಿಡುತ್ತೆ. ಇವಾಗ ಇಲ್ಲಿ ಗನ ಹೋಗುತ್ತೆ ಬಾನೆಟ್. ಫುಲ್ ಇಂಜಿನ್ ಪಿಕ್ಚರ್ ಆಗಿ ಕಾಣಿಸ್ತಿದೆ. 3 ಸಿಲಿಂಡರ್ ಇಂಜಿನ್ ಇದೆ ಈ ಗಾಡಿಲಿ. ರೇಡಿಯೇಟರ್ ಸ್ಟ್ರಕ್ಚರ್ ನೋಡಿ, ಫ್ರಂಟ್ ಬಾನೆಟ್ ಇನ್ಸೈಡ್ ಆಗಿ ಕೊಟ್ಬಿಟ್ಟಿದ್ದಾನೆ. ಇವಾಗ ಏನ್ ಜುಗಾಡ ಆಗಿದೆ ಅಂದ್ರೆ ಏರ್ ಫಿಲ್ಟರ್ ಎಲ್ಲ ಈ ತರ ಚಿಕ್ಕದಾಗಿ ಒಳಗಡೆ ಕೊಟ್ಬಿಡೋದು. ಮುಂಚೆ ಸೈಡ್ ಅಲ್ಲಿ ಹಿಂಗ್ ನಿಲ್ಲಿಸ್ತಾ ಇದ್ರು. ನಿಮ್ಗೆ ಯಾಕೆ ಬೇಕದು? ಇವಾಗೆಲ್ಲ ಚಿಕ್ಕದಾಗಿ ಹಿಂಗ್ ಕೊಟ್ಬಿಟ್ಟವ್ರ. ಇಲ್ಲಿಂದ ಏರ್ ಸಪ್ಲೈ ಆಗುತ್ತೆ ಇಂಜಿನ್ಗೆ. ಪವರ್ಫುಲ್ ಹೆಡ್ ಲ್ಯಾಂಪ್ಸ್ ಇದೆ ಆಲೋಜನ್. ಬಾನೆಟ್ ಇನ್ಸೈಡ್ ಮೌಂಟ್ ಮಾಡಿದ್ದಾರೆ ಇದನ್ನ. ಈ ಗಾಡಿಲಿ ಬಾನೆಟ್ ಹೈಟ್ ಸ್ವಲ್ಪ ಕಡಿಮೆ ಇದೆ. 4 ಮೂಲೆ ಆರಾಮಾಗಿ ಕಾಣಿಸುತ್ತೆ ನಿಮ್ಗೆ. ಗಾಡಿ ಎಲ್ಲೆಲ್ಲಿ ಹೋಗ್ತಿದೆ ಅಂತ ಈಸಿಯಾಗಿ ನೋಡ್ಬೋದು. ಈ ಗಾಡಿಲಿ ಎರ್ಗೋನಾಮಿಕ್ ಸೀಟಿಂಗ್ ಕಂಫರ್ಟ್ ಇರೋದ್ರಿಂದ ಕೈಗೆಲ್ಲದು ಆರಾಮಾಗಿ ಸಿಗುತ್ತೆ. ಸ್ಟೇರಿಂಗ್ ಆಗ್ಲಿ, ಗೇರ್ ಲಿವರ್, ಆಕ್ಸಿಲೇಟರ್, ಹೈಡ್ರಾಲಿಕ್ಸ್ ಕಂಟ್ರೋಲರ್ ಎಲ್ಲ ಈಸಿಯಾಗಿ ಕೈಗೆ ಸಿಗುತ್ತೆ. ಸೋನಾಲಿಕಾ ಕಂಪ್ನಿ ಈ ಟ್ರ್ಯಾಕ್ಟರ್ನ ಸ್ಪೆಸಿಫಿಕ್ ಆಗಿ ಏನಕ್ಕೆ ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ತರಕಾರಿ ಬೆಳೆಯೋರಿಗೆ, ಹಣ್ಣು ಬೆಳೆಯೋರಿಗೆ, ಪಪ್ಪಾಯ, ದಾಳಿಂಬೆ, ದ್ರಾಕ್ಷಿ ಈ ತರ ರೋ ಫಾರ್ಮಿಂಗ್ ಯಾರು ಮಾಡ್ತಾರೋ ಅದಕ್ಕೆ ಅಂತಾನೆ ಕರೆಕ್ಟ್ ಡಿಸೈನ್ ಮಾಡಿ ಫೀಲ್ಡಿಗೆ ತಕ್ಕನಾಗಿ ಬಿಟ್ಟಿದ್ದಾರೆ ಈ ಟ್ರ್ಯಾಕ್ಟರ್ನ. ಇದಕ್ಕಿಂತ ಚಿಕ್ಕ ಗಾಡಿ ಬೇಕು ಅಂದ್ರೆ 30 HP ಆಪ್ಷನ್ ಇದೆ. ಅದು ಚೆನ್ನಾಗಿದೆ ಗಾಡಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ RPM ಮೀಟರ್ ಇದೆ, ಡಿಜಿಟಲ್ ಅವರ್ ಮೀಟರು, PTO ಆನ್ ಅಂಡ್ ಆಫ್ ಕೂಡ ಇಂಡಿಕೇಟ್ ಮಾಡುತ್ತೆ, ಫ್ಯೂಯಲ್ ಲೆವೆಲ್ ಗೇಜು, ಲೈಟು, ಆಯಿಲು, ಬ್ಯಾಟ್ರಿ ಕೂಡ ಇಂಡಿಕೇಟ್ ಮಾಡುತ್ತೆ, ಇಂಜಿನ್ ಟೆಂಪರೇಚರ್ ಗೇಜು. ಈ ಗಾಡಿಲಿ ಗೇರ್ಸ್ ಕೂಡ ಇಂಡಿಕೇಟ್ ಮಾಡುತ್ತೆ ಗುರು. ಒಂಥರ ಕಾರ್ ಲುಕ್ ಇದೆ ಗುರು ಡ್ಯಾಶ್ ಬೋರ್ಡ್ ಇದರಲ್ಲಿ. ಆ್ಯಂಡ್ ಥ್ರಾಟಲ್ ಲಿವರ್ ಇದೆ ಇಲ್ಲಿ ಹೆಡ್ಲೈಟ್ ಆನ್ ಆಫ್, ಡ್ಯಾಶ್ ಬೋರ್ಡ್ ಲೈಟು ಇದರಲ್ಲೇ ಕಂಟ್ರೋಲ್ ಇರುತ್ತೆ. ಇದು ಇಂಡಿಕೇಟರ್ ಟರ್ನ್ ಆನ್ ಟರ್ನ್ ಆಫ್. ಇಂಜಿನ್ ಕಟ್ ಆಫ್ ಇದೆ ಇಲ್ಲಿ. ಈ ಸೈಡು ಕೀ ಸಾಕೆಟ್ ಕೊಟ್ಟಿದ್ದಾರೆ, ಟರ್ನ್ ಆನ್ ಟರ್ನ್ ಆಫ್. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಇಲ್ಲಿ ಡೀಸೆಲ್ ಕ್ಯಾಪ್ ಇದೆ, ಬಾನೆಟ್ ಔಟ್ ಸೈಡ್ ಇದೆ. ಹೈಡ್ರಾಲಿಕ್ಸ್ ಮಾತ್ರ ಬ್ಯೂಟಿ ಆಗಿದೆ ಗುರು ಈ ಗಾಡಿಲಿ. 3 ಪಾಯಿಂಟ್ ಲಿಂಕೇಜ್ ಬರುತ್ತೆ. ಲಿಫ್ಟ್ ಆರ್ಮ್ ಹೆವಿ ಲೆಂತ್ ಇದೆ. ನೇಗ್ಲಲ್ಲಿ ಈಸಿಯಾಗಿ ಹಾಕ್ಬೋದು. ಟಾಪ್ ಲಿಂಕು ಹಿಂದೆ ಮುಂದೆ ಈಸಿಯಾಗಿ ಅಡ್ಜಸ್ಟ್ ಮಾಡ್ಬೋದು. ಹುಕ್ ಬೆಡ್ಡಿಂಗ್ ಏನು ಹಾಕ್ಸಿಲ್ಲ ಇವರು, ಬರೀ ರೋಟ್ರು ಮತ್ತೆ ನೇಗ್ಲ್ ಅಷ್ಟೇ ಹೊಡೆಯೋದು. PTO ಶಾಫ್ಟ್ ಇದೆ ಅಲ್ಲಿ. ಹೈಡ್ರಾಲಿಕ್ ಆಯಿಲ್ ಸಪ್ಲೈ ಪೈಪ್ ಇದೆ. ಒಂಥರ ಡಿಫ್ರೆಂಟ್ ಆಗಿದೆ ಗುರು ಇದು. ಇದನ್ನ ನಾನು ಚಾರ್ಜಿಂಗ್ ಸಾಕೆಟ್ ಅಂದ್ಕೊಂಡ್ಬಿಟ್ಟಿದ್ದೆ. ಟ್ರೈಲರ್ ಅಲ್ಲಿ ಬ್ರೇಕ್ ಲ್ಯಾಂಪ್ಸಿಗೆ ಲೈಟ್ ಕನೆಕ್ಟ್ ಮಾಡೋ ಸಾಕೆಟ್ ಇದು. ಬ್ಯಾಕ್ ಸೈಡ್ ಅಲ್ಲಿ ಪವರ್ಫುಲ್ ಆಲೋಜನ್ ಲೈಟ್ ಇದೆ ಒಂದು. ಬೆಳಗೆಲ್ಲ ಟ್ರ್ಯಾಕ್ಟರ್ ಓಡಿಸಿ ನೈಟು ನಾನು ಟ್ರ್ಯಾಕ್ಟರ್ ಓಡಿಸ್ತೀನಿ ಅನ್ನೋ ಪಂಟ್ರೋ ಡ್ರೈವರಿಗೆ ಮಾತ್ರ ಇದು. ನಾನು ಎಷ್ಟೋ ಮಿನಿ ಟ್ರ್ಯಾಕ್ಟರ್ಸ್ನ ಓಡಿಸಿದ್ದೀನಿ, ಆದರೆ ಈ ಗಾಡಿಲಿರೋ ಕಂಫರ್ಟು ಪವರು ಯಾವುದಕ್ಕೂ ಕಮ್ಮಿ ಇಲ್ಲ ಗುರು. ಕಾಸಿಗೆ ತಕ್ಕನಾಗ ಕಜಾಯ ಅಂತಾರೆ, ಹಂಗೆ ಗಾಡಿ ತಕ್ಕನಾಗ ಪವರ್ ಇದೆ. ಈ ಗಾಡೀಲಿ ಯಾವುದಕ್ಕೂ ಮೋಸ ಆಗಲ್ಲ. ಇಲ್ಲಿ ಬ್ಯಾಟ್ರಿ ಬಾಕ್ಸ್ ಇದೆ, ಇಂಜಿನಿಂದ ಔಟ್ಸೈಡ್ ಇದೆ. ಇಲ್ಲಿ ಆಲ್ಟರ್ನೇಟರ್ ಇದೆ, ಲೂಕಾಸ್ TVS ಆಲ್ಟರ್ನೇಟರ್ನ ಯೂಸ್ ಮಾಡಿದ್ದಾರೆ. ಸ್ಟಾರ್ಟರ್ ಗಾಡಿ ತಕ್ಕನಾಗ ಚಿಕ್ಕದಾಗಿದೆ, ಬಾಷ್ ಕಂಪ್ನಿ ಸ್ಟಾರ್ಟರ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಆಯಿಲ್ ಪಂಪ್ ಇದೆ, ಪ್ರೆಷರ್ಡ್ ಆಗಿ ಆಯಿಲ್ನ ಸಪ್ಲೈ ಮಾಡುತ್ತೆ ಹೈಡ್ರಾಲಿಕ್ಸ್ಗೆ. ಇಲ್ಲಿ ಆಯಿಲ್ ಫಿಲ್ಟರ್ ಇದೆ.
ಫ್ರಂಟಲ್ಲಿ ಸ್ಟ್ರೈಟ್ ಆಕ್ಸಲ್ ಬರುತ್ತೆ, ಮಿನಿ ಪವರ್ ಜಾಕ್ ಇದೆ, ಒನ್ ಸೈಡಿಗೆ ಕನೆಕ್ಟ್ ಆಗಿದೆ, ಪವರ್ ಸ್ಟೇರಿಂಗ್ ಇದೆ, ಆಯಿಲ್ ಬ್ರೇಕ್ ಇದೆ. ಎಂತ ಸಂಧಿ ಗುಂದಿಲು ಆರಾಮಾಗಿ ನುಗ್ಗಿಸ್ಕೊಂಡು ಹೋಗ್ತಾ ಇರ್ಬೋದು ಗುರು ಈ ಗಾಡಿನ. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಸೋನಾಲಿಕಾ ಅಂತ ಬೋರ್ಡ್ ಲೆಟರ್ ಅಲ್ಲಿ ಇದೆ. ಬಾಗ್ಬಾನ್ ಅಂತ ಹಾಕಿದ್ದಾರೆ. ಬಾಗ್ಬಾನ್ ಅಂದ್ರೆ ತೋಟಗಾರ ಇಲ್ಲ ಕೃಷಿಗಾರ ಅಂತ. ಡೈರೆಕ್ಟ್ ಇಂಜೆಕ್ಷನ್ 32 HP. RX ಅಂದ್ರೆ ರನ್ ಎಕ್ಸ್ಟ್ರಾ ಇಲ್ಲ ರಗ್ಗಡ್ ಎಕ್ಸ್ಟ್ರಾ ಅಂತ. ಇಲ್ಲಿ ಪ್ಯಾಡಿ ಸ್ಪೆಷಲ್ ಅಂತ ಇದೆ, ಭತ್ತ ಬೆಳೆಯೋರಿಗೆ ಸ್ಪೆಷಲ್ ಎಡಿಷನ್ ಟ್ರಾಕ್ಟರ್ ಇದು. ಇಲ್ಲಿ HDM ಅಂತ ಹಾಕಿದ್ದಾರೆ, ಹೆವಿ ಡ್ಯೂಟಿ ಮೈಲೇಜ್ ಪ್ಲಸ್ ಅಂತ. ಮೈಲೇಜ್ ಕೂಡ ಚೆನ್ನಾಗಿದೆ ಗುರು ಈ ಗಾಡಿಲಿ. ಫ್ರಂಟ್ ಬಾನೆಟ್ ಮೇಲೂ ಸೋನಾಲಿಕಾ ಅಂತ ಇದೆ. ಸೋನಾಲಿಕಾ ಇದು ನಮ್ಮ ದೇಶದ ಗುರು ಟ್ರ್ಯಾಕ್ಟರು. ಸೋನಾಲಿಕಾ ಇಂಟರ್ನ್ಯಾಷನಲ್ ಟ್ರ್ಯಾಕ್ಟರ್ ಲಿಮಿಟೆಡ್ ಇದೊಂದು ಪಂಜಾಬ್ ಬೇಸ್ಡ್ ಕಂಪ್ನಿ. ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು 1995 ಅಲ್ಲಿ. ಇಂಡಿಯಾದಲ್ಲಿ ಹೈಯೆಸ್ಟ್ ಟ್ರ್ಯಾಕ್ಟರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಇದು 3ನೇ ಸ್ಥಾನದಲ್ಲಿದೆ ಗುರು ಸೋನಾಲಿಕಾ. ಇನ್ನೊಂದು ವಿಷಯ ಗೊತ್ತಾ, ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗೋ ಬ್ರ್ಯಾಂಡ್ ಅಲ್ಲಿ ನಂಬರ್ 1 ಗುರು ಸೋನಾಲಿಕಾ. ಯಾವಾಗ ಬಂದ್ವಿ ಅನ್ನೋದು ಮ್ಯಾಟ್ರ್ ಆಗಲ್ಲ, ಎಷ್ಟು ಕಿತ್ತು ದಬಾಕಿದೀವಿ ಆ ಟೈಮಲ್ಲಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಈ ಗಾಡಿಲಿ ಹೈಡ್ರೋಲಿಕ್ಸ್ ಅಲ್ಲಿ ADDC ಸಿಸ್ಟಮ್ ಇದೆ, ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್ ಅಂತ. ಹೈಡ್ರೋಲಿಕ್ಸ್ ಅಲ್ಲಿ 2 ಲಿವರ್ ಬರುತ್ತೆ, ಅದನ್ನ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತ ನಾನು ತೋರಿಸ್ತೇನೆ. ಇಲ್ಲಿರೋದು ಪೊಸಿಷನ್ ಕಂಟ್ರೋಲ್. ಹೈಡ್ರೋಲಿಕ್ ಲಿಫ್ಟರ್ನ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಮಾಡಿದ್ರೆ ಡೌನ್ ಆಗುತ್ತೆ. ಇಲ್ಲಿರೋದು ಡೆಪ್ತ್ ಕಂಟ್ರೋಲ್, ಎಷ್ಟು ಬೇಕೋ ನಮಗೆ ಡೆಪ್ತ್ನ ಸೆಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆಯ್ತು, ಆಮೇಲೆ ನಾನು ಈ ಟ್ರ್ಯಾಕ್ಟರ್ನ ಫೀಲ್ಡಿಗೆ ತೊಗೊಂಬಂದಿದ್ದೆ ರಿಯಲ್ ವರ್ಕ್ ಎಕ್ಸ್ಪೀರಿಯನ್ಸ್ ತೋರಿಸೋಣ ಅಂತ. ಇಲ್ಲಿರೋದು 8 ಎಕರೆ ಫ್ಲಾಟು. ಇವಾಗ ಎಲ್ಲ ಹೊಸ್ದಾಗಿ ದಾಯ ಮಾಡಿ ತೆಂಗಿನ ಗಿಡ ಕಟ್ಸಿದ್ದಾರೆ. ಅದ್ರ ಮಧ್ಯೆ ಇಂಟರ್ಕ್ರಾಪ್ ಆಗಿ ಮಾಡಿರೋದು ಪಪ್ಪಾಯ ಮತ್ತು ಮೆಣಸಿನ ಗಿಡ. ಇದ್ರ ಕಂಪ್ಲೀಟ್ ವಿಡಿಯೋ ಮಾಡಿ ನಮ್ಮ ಹುಡುಗ ಹಾಕ್ತಾನೆ ಯೂಟ್ಯೂಬಲ್ಲಿ. ವೇಟ್ಸ್ ಕಲ್ಪತರೋ ನಾಡು ಅಂತ ಅವ್ನ ID. ಇದು ಫ್ಲವರಿಂಗು ಮತ್ತು ಸ್ವಲ್ಪ ಫ್ರೂಟಿಂಗ್ ಬರಲಿ ಅಂತ ವೆಯ್ಟ್ ಮಾಡ್ತಾವನೆ. ಅದು ಗೊತ್ತಾಗುತ್ತಲ್ಲ ಅವಾಗ ಏನೇನು ಮಾಡಬೇಕು ಯಾವ್ಯಾವ ಟೈಮಲ್ಲಿ ಅಂತ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾವನೆ. ಮೆಣಸಿನ ಗಿಡ ಹೆಲ್ತಿಯಾಗಿ ಚೆನ್ನಾಗಿದೆ, ಸ್ಟೆಮ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. 2 ಪಪ್ಪಾಯ ಮಧ್ಯೆ 2 ಮೆಣಸಿನ ಗಿಡ ಹಾಕಿರೋದು. ಪಪ್ಪಾಯನೂ ಚೆನ್ನಾಗಿದೆ, ಸ್ಟೆಮ್ ಎಲ್ಲ ಸಖತ್ತಾಗಿ ಬರ್ತಾ ಇದೆ, ಚೆನ್ನಾಗಿದೆ ಪಪ್ಪಾಯನು. ನೋಡಿ ಸ್ವಾಮಿ ನಾವಿರೋದು ಹೀಗೆ